ನಮ್ಮ ಮುಳಬಾಗಿಲು ತಾಲೂಕಿನ ಏನು ಇಡೀ ತಾಲೂಕಲ್ಲಿ ರಸ್ತೆಗಳೆಲ್ಲ ಹದಗೆಟ್ಟಿದ್ವು. ಅದರ ಅಧ್ಯಯನವನ್ನ ಮಾಡಿ ಸುಮಾರು ನಿನ್ನೆ 9 ಕಿಲೋಮೀಟರ್ ಅಷ್ಟು ಪೂಜೆ ಮಾಡ್ಕೊಟ್ಟು ಆಲ್ರೆಡಿ ವರ್ಕ್ ಸ್ಟಾರ್ಟ್ ಆಗಿದೆ. ಕಿರಡುಮಿಟ್ಟಿಯಿಂದ 3 ಕಿಲೋಮೀಟರ್, ಒಡ್ಡಳ್ಳಿಯಿಂದ 3 ಕಿಲೋಮೀಟರ್, ಚೆನ್ನಾಪುರದಿಂದ 3 ಕಿಲೋಮೀಟರ್ ಹೈವೇಗಳು ಅಂದ್ರೆ ಸ್ಟೇಟ್ ಹೈವೇಗಳು ತುಂಬಾ ಅಧ್ವಾನ ಆಗಿತ್ತು. ಈಗಾಗಲೇ ತಾಲೂರು ರಸ್ತೆ ತುಂಬ ಕಂಪ್ಲೀಟ್ ಮಾಡಿದೀವಿ. ಈಗ ಶಾಸಕರ ನಿಧಿಯಲ್ಲಿ ಇವತ್ತೊಂದು ದಿವಸ ತುಂಬಾ ನನ್ನ ಈ ಕಡೆ ಬಂದಾಗೆಲ್ಲ ಈ ರೋಡ್ ಬಗ್ಗೆ ತುಂಬಾ ನನ್ಗೊಂದು ಇದಿತ್ತು, ತುಂಬಾ ನೋವಿತ್ತು, ತುಂಬಾ ಅಧ್ವಾನ ಆಗಿತ್ತು ರೋಡು. ಈಗಾಗಲೇ ನಮ್ಮ BMC ಅವ್ರಿಗೆ ಹೇಳಿದ ಕೂಡ್ಲೇನೆ ಇವತ್ತು ಇಲ್ಲಿಂದ ಬೆಸ್ತಳ್ಳಿಯಿಂದ ಅಪ್ ಟು ವಾಡಗನಹಳ್ಳಿ ತನಕ 4 ಕಿಲೋಮೀಟರ್ ಡಾಂಬರೀಕರಣವನ್ನ ಉನ್ನತೀಕರಣವಾಗಿ ಮಾಡ್ಲಿಕ್ಕೆ ನಾಳೆಯಿಂದ ಇವತ್ತಿನ ವರ್ಕ್ ಸ್ಟಾರ್ಟ್ ಆಗಿದೆ. ಸೊ ಇನ್ನೂ ಕೂಡ 125 ಕಿಲೋಮೀಟರ್ ಈ ಒಂದು 3 ತಿಂಗಳಲ್ಲಿ 125 ಕಿಲೋಮೀಟರ್ ಕಂಪ್ಲೀಟ್ ಮಾಡ್ತಕ್ಕಂಥ ಉದ್ದೇಶವನ್ನ ಇಟ್ಕೊಂಡಿದ್ದೀನಿ. ಆದಷ್ಟು ಬೇಗ ಕಂಪ್ಲೀಟ್ ಆಗುತ್ತೆ. ಈ ವರ್ಷದ 2 ವರ್ಷದ ನನ್ನ ಗುರಿ ಯಾವುದೇ ರಸ್ತೆಗಳ ಗುಂಡಿಗಳಲ್ಲಿ ನಮ್ಮಲ್ಲಿ ಕಾಣಿಸಬಾರ್ದು ಅನ್ನೋ ಗುರಿ ಇಟ್ಕೊಂಡಿದ್ದೀನಿ. ಅತಿ ಹೆಚ್ಚುವಾಗಿ ನಿಮ್ಮೆಲ್ಲರ ಆಶೀರ್ವಾದ ಮತ್ತು ದೇವರ ಆಶೀರ್ವಾದ ಇದ್ರೆ, ಸರ್ಕಾರದ ಆಶೀರ್ವಾದ ಖಂಡಿತ ಕಂಪ್ಲೀಟ್ ಮಾಡ್ಕೊಡ್ತೀನಿ. ಹಾಗೆ ಈಗಾಗಲೇ ಕೂಡ ಸೆಷನ್ ನನಗೆ ಸೋಮವಾರ ಒಂದು ಪಾಯಿಂಟ್ ಸಿಕ್ಕಿದೆ, ಗುಡಿಸಲು ಮುಕ್ತ ಮುಳಬಾಗಿಲು ಮಾಡ್ಬೇಕನ್ನೋದಕ್ಕೆ ಒಂದು ಕೂಗನ್ನ ಎತ್ತಿದ್ದೀನಿ. ಆ ಸೋಮವಾರಕ್ಕೆ ಇದಕ್ಕೆ ಚರ್ಚೆ ಕರೆದವ್ರೆ. ಖಂಡಿತವಾಗ್ಲೂ ಕಳೆದ ಇನ್ನೇನು 2 ವರ್ಷ ಕಂಪ್ಲೀಟ್ ಆಗ್ತಿದೆ. 2 ವರ್ಷ ಕಂಪ್ಲೀಟ್ ಆಗೋ ಒಳಗಡೆ ಸಾಕಷ್ಟು ಅಭಿವೃದ್ಧಿ ಮಾಡ್ಬೇಕಂತ ಪಣ ಹೊರಟಿದ್ವಿ. ಇಡೀ ಮುಳಬಾಗಿಲು ಜನ ಆಶೀರ್ವಾದ ಇಟ್ಕೊಂಡು ನಮ್ಮನ್ನೇನು ಗೆಲ್ಸಿದ್ರಿ, ಖಂಡಿತವಾಗ್ಲೂ ಅದಕ್ಕೆ ಏನು ಧಕ್ಕೆ ತರದಂಗೆ ಅದ್ ನೆರವೇರಿಸ್ಕೊಡ್ತೀನಿ ಅಂತ ತಮ್ಮಲ್ಲಿ ಮಾತು ಕೊಡ್ತೇವೆ. ಹಾ, ಈಗಾಗಲೇ ನನಗೆ ಮಾರ್ಕೆಟ್ ಉತ್ತರ ಕೊಟ್ಟಿದ್ದಾರೆ. ಒಡ್ಡಳ್ಳಿ ಮಾರ್ಕೆಟ್ ಬಗ್ಗೆ ಉತ್ತರ ಕೊಟ್ಟಿದ್ದಾರೆ. ನಾನು ಉತ್ತರ ಬೇಡ, ಚರ್ಚೆಗೆ ಬನ್ನಿ ಅಂತ ಕರೆದಿದ್ದೀನಿ. ಉತ್ತರ ಬೇಡ, ನನಗೆ ಬರೀ ಉತ್ತರ ಕೊಡೋದಾಗಿತ್ತು. ಚರ್ಚೆಗೆ ಬನ್ನಿ ಅಂತ ಕರೆದಿದ್ದೀನಿ. ಮಂಗಳವಾರ ಅಥವಾ ಗುರುವಾರ ಚರ್ಚೆಗೆ ಹಾಕೊಂಡಿದ್ದೀನಿ. ಮಂಗಳವಾರ ಅಥವಾ ಗುರುವಾರ ಚರ್ಚೆ ಕೊಡಿ. ವಾರ ಕೆಳಗೆ ಚರ್ಚೆ ಕೊಡ್ತಾರೆ. ಮಂಗಳವಾರದಿಂದ ಚರ್ಚೆಗೆ ಹಾಕೊಳ್ತೀನಿ. ಹಾ, ಕ್ರೀಡಾಂಗಣದ ಈಗಾಗಲೇ ಕ್ರೀಡಾಂಗಣ ಸಾಕಷ್ಟು ಕೆಲವು ವಿಷಯಗಳನ್ನ ಮಾತಾಡ್ತೀನಿ. ಯಾರೇ ಆರೋಪ ಮಾಡೋಕ್ಕಿಂತ ಮುಂಚೆ ಸತ್ಯ ಮತ್ತು ಅಸತ್ಯಗಳನ್ನ ಅರ್ಥ ಮಾಡ್ಕೊಂಡು ಮಾಡ್ಬೇಕಾಗ್ತದೆ. ಶಾಸಕರನ್ನ ನಾನು ಹೊಸ ಶಾಸಕರಲ್ಲ. ಈಗ ನಾನು ಟ್ರೈ ಮಾಡ್ತಾ ಇದ್ದೀನಿ. ಆಲೂರು ನಮ್ಮ ಸಿಲಣ್ಣನೊಂದು ಅದರಲ್ಲಿ ಒಂದು 25% ಹೆಸರು ಮಾಡ್ಲಿಕ್ಕೆ ನಾನು ಟ್ರೈ ಮಾಡ್ತಾ ಇದ್ದೀನಿ, ಆಯ್ತಲ್ವಾ? ಬಟ್ ಯಾಕೆ ಅಂತಂದ್ರೆ ನಾನು ಕೂಡ ಹೊಸ ಶಾಸಕನಾದ್ಮೇಲೆ ಸರ್ಕಾರ ಇಲ್ದಾಗ ನನ್ನ ಪರಿಸ್ಥಿತಿ ಹೇಗಿರುತ್ತೆ ಅಂತ ಕೆಲವು ಅರ್ಥ ಮಾಡ್ಕೋಬೇಕು. ಈಗಾಗಲೇ 2 ಕೋಟಿಯಲ್ಲಿ ನೇತಾಜಿ ಕ್ರೀಡಾಂಗಣ ರೆಡಿ ಮಾಡ್ತಾ ಇದ್ದೀನಿ. 2 ಕೋಟಿಯಲ್ಲಿ ಈಗಾಗಲೇ 1.5 ಕೋಟಿ ಹಣ ಬಂದಿದೆ. 50 ಲಕ್ಷ ಬಿಡುಗಡೆ ಆಗಬೇಕು. 2 ಕೋಟಿಯಲ್ಲಿ ನೈಟ್ ಲೈಟಿಂಗ್ಸ್ ಅಂದ್ರೆ ಹಗಲು ಮತ್ತು ಕ್ರಿಕೆಟ್ ಒಂದು ಇದು ಮಾಡ್ಲಿಕ್ಕೆ ಒಂದು ಕ್ರೀಡಾಂಗಣ ಮಾಡ್ತಾ ಇದ್ದೀನಿ. ಆಲ್ರೆಡಿ 30% ವರ್ಕ್ ಸ್ಟಾರ್ಟ್ ಆಗಿದೆ. ಟ್ರ್ಯಾಕ್ ಎಲ್ಲ ಹಾಕ್ತಾರೆ, ಮಾಡಾಗಿದೆ. ಅದು ಯಾರಿಗೂ ಕಣ್ಣು ಕಾಣಿಸ್ತಾನೆ ಇಲ್ಲ. ಕ್ರೀಡಾಂಗಣ ಇಲ್ಲ. ಇರ್ತಕ್ಕಂಥ ಒಂದು ಕ್ರೀಡಾಂಗಣ 2 ಕೋಟಿ ಕೊಟ್ಟು ರೆಡಿ ಮಾಡ್ತಾ ಇದ್ದೀನಿ. ಈಗಾಗಲೇ ಹನುಮನಹಳ್ಳಿ ಹತ್ರ ನಾನು ಸರ್ಕಾರಕ್ಕೆ ಅನುಮೋದನೆ ಮಾಡಿದ್ದೀನಿ. 350 ಅಡಿಯಲ್ಲಿ ಅದನ್ನ ನಾನು ಕ್ವಶನ್ ಮಾಡಿದ್ದೀನಿ. ಯಾರು ನಮ್ಮ ಕೃಷ್ಣ ಬೈರೇಗೌಡರಿಗೆ. ಈಗಾಗಲೇ ಕೃಷ್ಣ ಬೈರೇಗೌಡರ ಆರ್ಡರ್ ಮಾಡಿದರೆ ತಾಲೂಕು ಆಫೀಸ್ ಕಳಿಸಿ, ತಾಲೂಕು ಆಫೀಸಿಂದ ನಾವು ಅರಣ್ಯ ಇಲಾಖೆ ಕಳಿಸಿದೀನಿ. ಅರಣ್ಯ ಇಲಾಖೆಯಿಂದ NOC ಬಂದ ತಕ್ಷಣ 25 ಎಕರೆ ನನಗೆ ಅಲಾಟ್ಮೆಂಟ್ ಆಗುತ್ತೆ. ನಾನು ಇವತ್ತು ಮಾತು ಕೊಡ್ತಾ ಇದ್ದೀನಿ, ಇಡೀ ಜಿಲ್ಲೆದಲ್ಲಿ ತಿರುಗಿ ನೋಡ್ತಕ್ಕಂಥ ಕ್ರೀಡಾಂಗಣ ಮಾಡ್ತಕ್ಕಂಥ ಜವಾಬ್ದಾರಿ ಶಾಸಕರು, ನನ್ನ ಜವಾಬ್ದಾರಿ ಅದಲ್ಲ. ಅದಕ್ಕೆ ಟೈಮ್ ಬೇಕು. ನೈಟ್ ಮದುವೆ ಆಗಿ ಬೆಳಿಗ್ಗೆ ಮಕ್ಳು ಬೇಕಂದ್ರೆ ಎಲ್ಲ ಆಗ್ತದೆ ಅಲ್ವಾ? ಅದಕ್ಕೆ ಟೈಮ್ ಬೇಕಾಗುತ್ತೆ. ಅದು ಪ್ರೋಸೆಸ್ ಎಲ್ಲ ಮುಗಿಸಿ ಬಂದಿದ್ದೀನಿ, ಎಲ್ಲ ಮುಗಿಸಿದೆ. ಇನ್ನು 15 ದಿವಸ ಹ್ಯಾಂಡ್ ಓವರ್ ನಮ್ಗೆ ಇದಾಗುತ್ತೆ, ಏನು ಕ್ರೀಡಾಂಗಣ ನಮ್ಗೆ ಹ್ಯಾಂಡ್ ಓವರ್ ಆಗುತ್ತೆ. ಅದಾದ್ಮೇಲೆ ನಾನು ಅಮೌಂಟ್ ಕೇಳ್ಬೇಕು ಯಾರನ್ನ? ಸರ್ಕಾರನ. ನಿಮ್ ಜಾಗನೇ ಎಲ್ಲ ಅಮೌಂಟ್ ಕೊಡೋದು ಎಲ್ಲಿಂದ ಕೊಡ್ತಾರೆ? ಅವ್ರು ಎತ್ಕೊಂಡು ಹೋಗ್ಬಿಟ್ಟು ಅದು ನಮ್ ಖಾತೆ ಆಗ್ಬೇಕು, ಕ್ರೀಡಾಂಗಣ ಖಾತೆ ಆಗ್ಬೇಕು. ಅದಾದ್ಮೇಲೆ ನಾವು ಅನುಮೋದನೆ ಮಾಡಿದಾಗ ಖಂಡಿತವಾಗ್ಲೂ ಕೊಡ್ತಾರೆ. ರಾಜ್ಯ ಸರ್ಕಾರದಿಂದ ಏನ್ ಬರುತ್ತೆ ದೊಡ್ಕೊಂಡು ನಾನು ಕೂಡ ನಮ್ಮ ಕುಮಾರಣ್ಣ ಮನವಿ ಮಾಡಿದ್ದೀನಿ. ಒಂದು ಫ್ಯಾಕ್ಟ್ರಿ, ಒಂದು ಕ್ರೀಡಾಂಗಣ, ಒಂದು ಎಲ್ಲ CSR ಫಂಡ್ ಕೊಡಿ ಅಂತ ಹೇಳಿದೀನಿ. ಬಹುಶಃ ರಾಜ್ಯ ಸರ್ಕಾರ ಇಲ್ಲೇ ಇದ್ರು ಕೂಡ ಕೇಂದ್ರ ಸರ್ಕಾರ ಅನುದಾನ ನಾನು ಕ್ರೀಡಾಂಗಣ ಮಾಡೇ ಮಾಡ್ತೀನಿ. ಇದು ಈ ವರ್ಷದಲ್ಲಿ ಕಂಪ್ಲೀಟ್ ಮಾಡ್ಕೊಡ್ತೀನಿ ಅಂತ ನಾನು ಮಾತು ಕೊಡ್ತೇವೆ. ಆಲ್ರೆಡಿ ಹೇಳಿಕೆ ಬಂದಿದೆ ಸರ್ಕಾರದಿಂದ, ಒಂದು ಪಾಸಿಟಿವ್ ಉತ್ತರ ಬಂದಿದೆ. ಅದು ನಾನು ಕಷ್ಟ ಕೇಳಿಲ್ಲ. 350 ನಡೆ ಹಾಕೊಂಡಿದೆ, ಅದಕ್ಕೆ ಬರ್ಲೇಬೇಕಾದ ಉತ್ತರ ಅದು. ನಾನು ಏನ್ ಮಾಡ್ಬೇಕು, ನೀವೇನು ಕಳಿಸ್ಕೊಟ್ಟಿದ್ರೆ ವಿಧಾನಸೌಧಕ್ಕೆ ಆ ಕೆಲಸ ನಾನು ಮಾಡ್ತಾ ಇದ್ದೀನಿ, ಖಂಡಿತವಾಗಿ ಹೇಳಿದೆ. ಅದಕ್ಕಿಂತ ಮುಂಚೆ ಕೆಲವರೆಲ್ಲ ಗ್ರೂಪ್ ಮಾಡ್ಕೊಂಡು ನೋಡ್ತಾ ಇದ್ದೆ, ಏನಾನು ನೋಡ್ತಾ ಇದ್ದೆ. ನಾನು ಕೂಡ ಅಬ್ಸರ್ವ್ ಮಾಡಿ ತಕ್ಕ ಉತ್ತರ ಇವತ್ತು ಕೊಟ್ಟೆ. ನಾನು ನೋಡಿರ್ಬೇಕು, ತಕ್ಕ ಉತ್ತರ ಕೊಟ್ಟೆ. ಉತ್ತರ ಇಲ್ಲದೆ ಮಾತಾಡಬಾರ್ದು, ಸುಮ್ಮನೆ ಇದ್ದೆ. ಅದಕ್ಕೆ ಗಾದೆ ಏನಂತ ದಿನಾಮು ಪೆಟ್ಟನ್ನ ತೆಲ್ಲೆಟ್ಲು ಪೆಟ್ಟದು ಎಬ್ಡು ಪೆಟ್ಟೆ ಭಾಗಶಾಲೆ ಅಲ್ಲಿ ಪೆಟ್ಕೊಡ್ತು. ಅದು ನಂಗೆ ಅರ್ಥ ಆಗಿಲ್ಲ, ಕಾರಣ ಹೇಳ್ಬೇಕು. ಭಾಗಶಾಲೆ ಅಂದ್ರೆ ದಿನ ಇರೋ ತಾಯಿ, ದಿನ ಹಿಡ್ದೇ ಇರೋವಳು ತಾಯಿ ಅಂತೆ. ಯಾವಾಗ ಇಡೋವಳು ಒಂಥರ ಕೆಟ್ಟವಾಗಿ ಭಾಗಶಾಲಿ ಅಂತ. ಐ ಡೋಂಟ್ ನೋ. ಸೊ ಹಾಗೆ ಕೆಲವರು ಏನಾಗ್ತಾರೆ, ಯಾರು ಧ್ವನಿ ಆಗ್ತಿಲ್ಲ. ಕ್ರೀಡಾಂಗಣದ ಅಭಿವೃದ್ಧಿ ಆಗುವಾಗ ನಮ್ದು ಏನೋ ಮಾಡ್ತಾರೆ, ನನ್ನಿಂದ ಆಯ್ತು ಅನ್ಸ್ಕೋಬೇಕು ಅನ್ನೋ ಒಂದು ಚಟ. ನನಗೆ ಆಕ್ಚುಲಿ ಸರ್, ನೀಲಕಂಠೇಗೌಡರು ಪಾಪ ಅವ್ರು ನನ್ಗೆ ಬದುಕಿದ್ದಾಗ ಒಂದು ವೇದಿಕೆ ನನ್ಗೆ ಹೇಳಿದ್ರು, ನಿನ್ನ ಅವಧಿಯಲ್ಲಿ ಕಂಪ್ಲೀಟ್ ಮಾಡ್ಬೇಕಂತ ಹೇಳಿದ್ರು.
ನಾನು ಖಂಡಿತವಾಗ್ಲೂ ಅವ್ರ ಬೆಲೆ ಕೊಟ್ಟು ನಾನು ಅದನ್ನ ಮಾಡಿದೀನಿ. 2 ಕೋಟಿ ಅಮೌಂಟ್ ಹಾಕೊಂಡ್ ಬಂದಿದ್ದೀನಿ. 50 ಲಕ್ಷ ನನ್ನಿದೆ, 1.5 ಲಕ್ಷ 1.5 ಕೋಟಿ ಬಂದು DMA ಫಂಡ್ ಹಾಕೊಂಡ್ಬಂದು ನಾನು ಮಾಡಿದೀನಿ. ಸರ್ಕಾರ ಕೂಡ ಒಪ್ಕೊಂಡಿದ್ದೀನಿ, 2 ಕೋಟಿ ಕೊಟ್ಟು ಒಪ್ಕೊಂಡಿದ್ದಾರೆ. ಅದನ್ನ ಫುಲ್ ಕಂಪ್ಲೀಟ್ ಮಾಡಿ 2 ತಿಂಗಳು ವಿತ್ ಲೈಟಿಂಗ್ ಹಾಕೊಡ್ತೀನಿ. ಅಲ್ಲಿ ಕ್ರೀಡಾಂಗಣ ಲೈಟ್ ಹಾಕೊಡ್ತೀನಿ. ಹೊಸ ಕ್ರೀಡಾಂಗಣ ಅಲಾಟ್ಮೆಂಟ್ ಆಗಿದೆ, ಅನುದಾನಕ್ಕೋಸ್ಕರ ವೇಟ್ ಮಾಡ್ತೀನಿ, ಮಾಡ್ಕೊಡ್ತೀನಿ. ಆಮೇಲೆ ಇದು ರೋಡ್ ಡೆವಲಪ್ಮೆಂಟ್ ಟೋಟಲ್ ಎಷ್ಟು ಅನುದಾನ ಬಂದಿದೆ ಇದುವರೆಗೂ? ಅದನ್ನ ಲೆಕ್ಕ ಹಾಕ್ಬೇಕು, ಕನ್ಫ್ಯೂಸ್ ಮಾಡೋದು ಬೇಡ, ಅದನ್ನ ಬರಕ್ ಹೋಗ್ಬಿಡಿ. ಒಟ್ಟು 125 ಕಿಲೋಮೀಟರ್ ನಾನು ಎಲ್ಲ ಮಾಡ್ಕೊಟ್ಟಿದ್ದೀನಿ. 125 ಕಿಲೋಮೀಟರ್ ಈ ವರ್ಷಕ್ಕೆ ಮಾಡ್ಕೊಟ್ಟಿದ್ದೀನಿ. ಅದು ಅಪ್ರೂವ್ ಬಂದಿದ ತಕ್ಷಣ ನಮ್ ಗೌಡ್ರ ಆಲ್ಮೋಸ್ಟ್ 30-35 ಕಿಲೋಮೀಟರ್ ಮಾಡ್ತಾವ್ರೆ, ಅವ್ರ ಕೈಯಲ್ಲಿದೆ. ಹೌದಲ್ಲ, ಅವರು ನಂದು ಒಂದು ಮಾತು ಕೊಡ್ತಾರೆ, 30 ಕಿಲೋಮೀಟರ್ ಅವ್ರ ಕಡೆ ಇದೆ. ಇನ್ನ ಸಾಕಷ್ಟು 3-4 ಜನ ಇವ್ರ ಕಡೆಯಿಂದ ಮಾಡಿಸ್ತಾ ಇದ್ದೀನಿ. KGF ರೋಡ್ ಡಬಲ್ ರಸ್ತೆ ಅದು ಈಗ ಮಾಡಿದೆ, ಈಗ ಪೂಜೆ ಮಾಡ್ಕೊಡ್ತೀನಿ. ಮಾಡ್ಕೊಡ್ತೀನಿ, ಪೂಜೆ ಮಾಡ್ಕೊಡ್ತೀನಿ. ಪೆಂಡಿಂಗ್ ಇದು ದುಡ್ಡು ರಿಲೀಸ್ ಆಗಿ ಪೆಂಡಿಂಗ್ ಇದೆ. ನನ್ ಗಮನಕ್ಕೆ ಬಂದಿಲ್ಲ, ಗಮನ ತಂದ್ರೆ ಮಾಡ್ಕೊಡ್ತೀನಿ. ನನ್ ಗಮನಕ್ಕೆ ಬರ್ಲಿ, ನನ್ ಗಮನಕ್ಕೆ ಬರ್ಲಿ, ನಾನು ಮಾಡ್ಕೊಡ್ತೀನಿ. ಪತ್ರಿಕೆ ಮಾಧ್ಯಮ ಇದೇ ತರ ಬಂದು ಎಲ್ಲಾ ಕಡೆ ಸಪೋರ್ಟ್ ಮಾಡ್ತಾ ಇರಿ. ಸ್ಪೀಡ್ ಕೊಡಪ್ಪ ಅವ್ರಿಗೆ.